ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರುಗಲ್ಲು ಮತ್ತು ವೇಮಗಲ್ಲು ಪಟ್ಟಣ ಪಂಚಾಯಿತಿ ಚುನಾವಣೆ ಶುರುವಾಗಿದ್ದಾದಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಮತ್ತು MLC ಮತ್ತು ಮಂತ್ರಿಗಳು ಮತ್ತು ಈ ರಾಜ್ಯದ ಮಾಜಿ ಸಚಿವರಾದಂಥ ನಮ್ಮ ಬೈರೇಗೌಡರ ಸುಪುತ್ರರಾದಂಥ ಕೃಷ್ಣ ಬೈರೇಗೌಡರು ಪ್ರತಿ ಗ್ರಾಮಗಳಿಗೂ ಫೋನ್ ಮಾಡಿ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಂದುಬಿಡ್ಬೇಕು, ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆಮಿಷಗಳನ್ನು ಎರಡೇ ನಾಮಿನಿ ಪಟ್ಟಣ ಪಂಚಾಯಿತಿ ಸದಸ್ಯರು ಮಾಡೋಂಥ ಅವಕಾಶ ಇದ್ರೂ ಸುಮಾರು 20 ಜನಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಯರಗೋಳ್ ಡ್ಯಾಮ್ ಉದ್ಘಾಟನೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು 1200 ಕೋಟಿ ಕಾಮಗಾರಿಗಳು ಗುದ್ಲಿ ಪೂಜೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲಿ ಯಾವುದೂ ಒಂದೇ ಒಂದು ಕೆಲಸನೂ ನಡೆದಿಲ್ಲ. ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ, ಇನ್ನೊಂದಾಗಿಲ್ಲ, ಮತ್ತೊಂದಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಮಾಧ್ಯಮಗಳಲ್ಲಿ ನೋಡಿಸಿದ್ದಾದ್ಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು ಬಿಟ್ಟರೆ ಯಾವುದು ನಡೆದಿಲ್ಲ. ಅದೇ ರೀತಿಯಲ್ಲಿ ಇವತ್ತು ವೇಮಗಲ್ಲು ಮತ್ತು ಕುರುಗಲ್ಲು ಪಟ್ಟಣ ಪಂಚಾಯಿತಿ ಆಗಬೇಕು, ಇದನ್ನು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರಬೇಕು. ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ್ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರ ಕೈಯಲ್ಲಿ ಇದನ್ನು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ. ಇವತ್ತು ಇವರು ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ, ಏನಿಲ್ಲ. ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಾದಂಥ ನಟರಾಜಣ್ಣವರು, ಪ್ರಕಾಶ್ ಅಣ್ಣವರು ಮತ್ತು ಕೋಡಹಳ್ಳಿ ಮಂಜಣ್ಣವರು ಮತ್ತು ನಮ್ಮ ವೈ.ಎನ್. ನಾರಾಯಣಸ್ವಾಮಿಯವರು, ವೆಂಕಟಪ್ಪ ಅವರು ಮತ್ತು MLC ಗೋವಿಂದರಾಜಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಇವತ್ತು NDA ಸಭೆಯನ್ನು ನಡೆತು. ಈ ಸಭೆಯಲ್ಲಿ ನಾವು ಹೇಳಿದಿರಿ, ಅದು JDS ಇರ್ಬೋದು, BJP ಇರ್ಬೋದು, ಗೆಲ್ಲಬೇಕಷ್ಟೇ. ಒಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಮುಕ್ತ ಕುರುಗಲ್ಲು ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲುವಂಥ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ 2, 3, 4 ಜನ 5 ಜನ ಪೈಪೋಟಿ ಇದ್ದರೆ ಅವರಲ್ಲಿ ಸೀಟ್ಗಳಿಗೂ ಯಾರು ಟಿಕೆಟ್ ಕೇಳೋರು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು BJPಯಲ್ಲಿರೋರನ್ನ JDSಲ್ಲಿರೋರನ್ನ ಆಸೆಗಳು ಆಮಿಷಗಳನ್ನು ಒಡ್ಡಿ ಅವ್ರನ್ನ ಕರ್ಕೊಂಡೋಗಿ ನಾವು ನಿಮ್ಮನ್ನು ಕ್ಯಾಂಡಿಡೇಟ್ ಮಾಡ್ತೀರಿ, ನಿಮ್ಮನ್ನು ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ಸು. ಹಂಗಾಗಿ ನಿಮ್ಮ ಕೈಯಲ್ಲಿ ಏನೂ ಆಗಲ್ಲ, ಗ್ಯಾರಂಟಿಗಳಂತ ಹೇಳಿ ಸುಳ್ಳು ಹೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳ ಅಕೌಂಟಿಗೆ ದುಡ್ಡು ಹಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನೀವು ಇವತ್ತೇನು ಇಟ್ಕೊಂಡಿದ್ದೀರಿ. ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ, ನಮಗೆ 2,000 ಕೊಟ್ಟು ನಮ್ಮ ಯಜಮಾನರ ಜೋಪಿಂದ 5,000 ನೀವು ಕಿತ್ಕೊಂಡಿರೋ ಕಟ್ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತೇಳಿ ಅದಕ್ಕೋಸ್ಕರ ಕುರುಗಲ್ಲು ಮತ್ತು ವೇಮಗಲ್ಲು ಏನು ಪಟ್ಟಣ ಪಂಚಾಯಿತಿ ಇದೆ, ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನತಾ ಜನಾರ್ದನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕಂದ್ರೆ, ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಇವತ್ತೂ ಏನು ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿರ್ತಕ್ಕಂಥ 80% ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ. ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಿಗಾಸಿ ಇಲ್ಲ, ಅವ್ರ ಹತ್ರ ಹಣ ಇಲ್ಲ ಗೊತ್ತು. ಇವತ್ತೆಲ್ಲ ಯಾರು ಸೊಪ್ಪು ಮಾರ್ತಾ ಇರೋರಂಥವ್ರು, ತರಕಾರಿ ಮಾರ್ತಾ ಇರ್ತಕ್ಕಂಥವ್ರು, ಫುಟ್ಪಾತಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತವ್ರು ಅವ್ರ ಜೋಬ್ಗೂ ಕತ್ತರಿ ಹಾಕಿ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡಿದ್ವಿ.